ನಮಸ್ತೆ. ನಮ್ಮ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತಹ ವಿಚಾರದಲ್ಲಿ ನಾವು ನಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಹವ್ಯಾಸಗಳ ಮೇಲೆ ಡಿಪೆಂಡ್ ಆಗೋದು ತುಂಬ ಒಳ್ಳೆಯದು. ಅಂತ ಹೇಳಿದರೆ ನಮಗೆ ಕೋಪ ಬಂದಾಗ, ಬೇಜಾರಾದಾಗ, ದುಃಖಕ್ಕೊಳಗಾದಾಗ ಇಂತಹ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಹೊರಗಿನ ವಿಚಾರ ಮತ್ತು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿದ್ದರೆ, ಆ ವ್ಯಕ್ತಿಗಳು ಬದಲಾದಾಗ, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮಿಂದ ದೂರ ಆದಾಗ, ಸ್ವಾರ್ಥ ತುಂಬಿರೋ ಈ ಪ್ರಪಂಚದಲ್ಲಿ ಡಿಪೆಂಡ್ ಆಗಿಬಿಟ್ರೆ ಕೈಗೊಂಬೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ನಮಗೆ ನಮ್ಮ ಕಷ್ಟದ ಸಮಯವನ್ನು ಯಾವ ರೀತಿ ಫೇಸ್ ಮಾಡೋದು ಅನ್ನೋದೇ ತಿಳಿಯದೇ ಇದ್ದಾಗ ನಾವು ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ನಮ್ಮ ಹತ್ರ ಇರಲ್ಲ. ಜೊತೆಯಲ್ಲಿ ಆ ವ್ಯಕ್ತಿ ಮತ್ತು ಆ ಒಂದು ಸಂದರ್ಭವನ್ನು ದೂಷಿಸ್ಕೊಂಡು ನಮಗೆ ಮತ್ತಷ್ಟು ಕಷ್ಟ ಕೊಟ್ಕೋತೀವಿ. ಸರಿಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ಇರಬಹುದಾದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಾನು ಮಾತ್ರ.